ನಿಮ್ಮ ಮೊದಲನೇ ಪ್ರಶ್ನೆ, ಅಂಬೇಡ್ಕರ್ ಕುಟುಂಬದ ಜಾತಿ ಹಿನ್ನೆಲೆ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಮಹಾರ್. ಅಂಬೇಡ್ಕರ್ ಕುಟುಂಬದ ಜಾತಿ ಹಿನ್ನೆಲೆ ಮಹಾರ್. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಹುಟ್ಟಿದ ರಾಜ್ಯ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಮಧ್ಯಪ್ರದೇಶ. ಅಂಬೇಡ್ಕರ್ ಹುಟ್ಟಿದ ರಾಜ್ಯ ಮಧ್ಯಪ್ರದೇಶ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ತಾಯಿ ಯಾವ ಗುಣದಿಂದ ನೆನಪಾಗುತ್ತಾರೆ? ಸರಿ ಉತ್ತರ ಆಪ್ಷನ್ ಬಿ, ಸಹನೆ. ಅಂಬೇಡ್ಕರ್ ತಾಯಿಯು ಸಹನೆಗೆ ಹೆಸರುವಾಸಿಯಾಗಿದ್ದಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಶಾಲೆಯಲ್ಲಿ ಕುಳಿತುಕೊಳ್ಳಲು ಬಳಸುತ್ತಿದ್ದ ವಸ್ತು ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಚೀಲ. ಅಂಬೇಡ್ಕರ್ ಶಾಲೆಯಲ್ಲಿ ಕುಳಿತುಕೊಳ್ಳಲು ಚೀಲವನ್ನ ಬಳಸುತ್ತಿದ್ದರು. ಅಂಬೇಡ್ಕರ್ ಬಾಲ್ಯದಲ್ಲಿ ಅವರ ಕುಟುಂಬ ಯಾವ ಪರಿಸ್ಥಿತಿಯಲ್ಲಿ ಬದುಕುತ್ತಿತ್ತು? ಸರಿ ಉತ್ತರ ಆಪ್ಷನ್ ಸಿ, ಬಡತನ ಮತ್ತು ಅಸಮಾನತೆ. ಬಡತನ ಮತ್ತು ಅಸಮಾನತೆಯನ್ನ ಎದುರಿಸುತ್ತಿತ್ತು. ಅಂಬೇಡ್ಕರ್ ಬಾಲ್ಯದಲ್ಲಿ ಸಹೋದರರು ಎದುರಿಸಿದ್ದ ಸಮಸ್ಯೆ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಶಾಲೆಯಲ್ಲಿ ಭೇದ ಭಾವ. ಅಂಬೇಡ್ಕರ್ ಬಾಲ್ಯದಲ್ಲಿ ಸಹೋದರರು ಎದುರಿಸಿದ ಸಮಸ್ಯೆ ಶಾಲೆಯಲ್ಲಿ ಭೇದ ಭಾವ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಮುಖ್ಯ ಶಿಲ್ಪಿ ಯಾರು? ಸರಿ ಉತ್ತರ ಆಪ್ಷನ್ ಸಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭಾರತದ ಸಂವಿಧಾನದ ಮುಖ್ಯ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಪಡೆದ ಅತ್ಯುನ್ನತ ಪದವಿ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಡಾಕ್ಟರ್ ಆಫ್ ಸೈನ್ಸ್. ಅಂಬೇಡ್ಕರ್ ಪಡೆದ ಅತ್ಯುನ್ನತ ಪದವಿ ಡಾಕ್ಟರ್ ಆಫ್ ಸೈನ್ಸ್. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ತಂದೆಯ ಹೆಸರೇನು? ಸರಿ ಉತ್ತರ ಆಪ್ಷನ್ ಎ, ರಾಮ್ಜಿ ಸಕ್ಪಾಲ್. ಅಂಬೇಡ್ಕರ್ ಅವರ ತಂದೆಯ ಹೆಸರು ರಾಮ್ಜಿ ಸಕ್ಪಾಲ್. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ ನಗರ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ನಾಗಪುರ. ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ ನಗರ ನಾಗಪುರ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಯಾವ ಪತ್ರಿಕೆಯನ್ನ ಆರಂಭಿಸಿದರು? ಸರಿ ಉತ್ತರ ಆಪ್ಷನ್ ಡಿ, ಅಂಬೇಡ್ಕರ್ ಮೂಕನಾಯಕ ಪತ್ರಿಕೆಯನ್ನ ಆರಂಭಿಸಿದರು. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಪಿಇಎಸ್. ಅಂಬೇಡ್ಕರ್ ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆ ಪಿಇಎಸ್. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಅವರ ಗುರುವಾಗಿ ಗುರುತಿಸಲ್ಪಡುವ ವ್ಯಕ್ತಿ ಯಾರು? ಸರಿ ಉತ್ತರ ಆಪ್ಷನ್ ಬಿ, ಗೋಪಾಲಕೃಷ್ಣ ಗೋಖಲೆ. ಅಂಬೇಡ್ಕರ್ ಅವರ ಗುರುವಾಗಿ ಗುರುತಿಸಲ್ಪಡುವ ವ್ಯಕ್ತಿ ಗೋಪಾಲಕೃಷ್ಣ ಗೋಖಲೆ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಸಂವಿಧಾನವನ್ನ ಅಂಗೀಕರಿಸಿದ ವರ್ಷ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, 1950ರಲ್ಲಿ. ಅಂಬೇಡ್ಕರ್ ಅವರು ಸಂವಿಧಾನವನ್ನ ಅಂಗೀಕರಿಸಿದ ವರ್ಷ 1950ರಲ್ಲಿ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಅವರಿಗೆ ಎಷ್ಟು ಸಹೋದರರು ಇದ್ದರು? ಸರಿ ಉತ್ತರ ಆಪ್ಷನ್ ಡಿ, ಇಬ್ಬರು. ಅಂಬೇಡ್ಕರ್ ಅವರಿಗೆ ಇಬ್ಬರು ಸಹೋದರರು ಇದ್ದರು. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಕುಟುಂಬದ ಮೂಲ ಊರು ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಅಂಬೇವಾಡ. ಅಂಬೇಡ್ಕರ್ ಕುಟುಂಬದ ಮೂಲ ಊರು ಅಂಬೇವಾಡ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಪತ್ನಿ ರಾಮಾಬಾಯಿ ಯಾವಾಗ ಮರಣ ಹೊಂದಿದರು? ಆಪ್ಷನ್ಸ್ ಎ 1930, ಬಿ 1935, ಸಿ 1940, ಡಿ 1928. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ 1935ರಲ್ಲಿ. ಅಂಬೇಡ್ಕರ್ ಅವರ ಪತ್ನಿ ರಾಮಾಬಾಯಿ 1935ರಲ್ಲಿ ಮರಣ ಹೊಂದಿದರು. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಮಗ ಯಶವಂತ ಏನಾದರು? ಆಪ್ಷನ್ಸ್ ಎ ವೈದ್ಯ, ಬಿ ವಕೀಲ, ಸಿ ಶಿಕ್ಷಕ, ಡಿ ರಾಜಕೀಯ ನಾಯಕ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ.
ಸರಿ ಉತ್ತರ ಆಪ್ಷನ್ ಡಿ ರಾಜಕೀಯ ನಾಯಕ. ಅಂಬೇಡ್ಕರ್ ಮಗ ಯಶವಂತ್ ಅವರು ರಾಜಕೀಯ ನಾಯಕರಾಗಿದ್ದರು. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಶಾಲೆಗೆ ಹೋಗುತ್ತಿದ್ದ ಊರಿನ ಹೆಸರು ಯಾವುದು? ಆಪ್ಷನ್ಸ್ ಎ ನಾಗಪುರ, ಬಿ ಅಂಬೇವಾಡ, ಸಿ ಪುಣೆ, ಡಿ ಸತಾರಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ಸತಾರಾ. ಅಂಬೇಡ್ಕರ್ ಶಾಲೆಗೆ ಹೋಗುತ್ತಿದ್ದ ಊರಿನ ಹೆಸರು ಸತಾರಾ. ನಿಮ್ಮ ಮುಂದಿನ ಪ್ರಶ್ನೆ, ಬಾಲ್ಯದಲ್ಲಿ ಅಂಬೇಡ್ಕರ್ ಅವರಿಗೆ ಕುಡಿಯಲು ನೀರು ಕೊಡದ ಸಮಸ್ಯೆ ಯಾವುದು? ಆಪ್ಷನ್ಸ್ ಎ ಬಡತನ, ಬಿ ಜಾತಿ ಭೇದ, ಸಿ ಅನಾರೋಗ್ಯ, ಡಿ ದೂರದ ಶಾಲೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಜಾತಿ ಭೇದ. ಬಾಲ್ಯದಲ್ಲಿ ಅಂಬೇಡ್ಕರ್ ಅವರಿಗೆ ಕುಡಿಯಲು ನೀರು ಕೊಡದ ಸಮಸ್ಯೆ ಎಂದರೆ ಜಾತಿ ಭೇದ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಮಾಡಿದ ದೇವಸ್ಥಾನದ ಪ್ರವೇಶ ಹೋರಾಟ ಯಾವುದು? ಆಪ್ಷನ್ಸ್ ಎ ವೈಕೋ, ಬಿ ಕಲಾರಾಮ್, ಸಿ ಶಬರಿಮಲೆ, ಡಿ ರಾಮ ಜನ್ಮಭೂಮಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಕಲಾರಾಮ. ಅಂಬೇಡ್ಕರ್ ಮಾಡಿದ ದೇವಸ್ಥಾನ ಪ್ರವೇಶ ಹೋರಾಟ ಕಲಾರಾಮ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ಕ ವರ್ಷ ಯಾವುದು? ಆಪ್ಷನ್ಸ್ ಎ 1985, ಬಿ 2000, ಸಿ 1990, ಡಿ 1975. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ 1990ರಲ್ಲೇ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ಕ ವರ್ಷ 1990ರಲ್ಲೇ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಗುರುತು ಏನನ್ನ ಹೇಳುತ್ತದೆ? ಆಪ್ಷನ್ಸ್ ಎ ಸಾಮಾಜಿಕ ಸುಧಾರಕ, ಬಿ ವಿಜ್ಞಾನಿ, ಸಿ ಕವಿ, ಡಿ ಸೈನಿಕ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಸಾಮಾಜಿಕ ಸುಧಾರಕ. ಅಂಬೇಡ್ಕರ್ ಅವರು ಸಾಮಾಜಿಕ ಸುಧಾರಕರಾಗಿದ್ದರು. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಜನಿಸಿದ ಮೋ ನಗರ ಈಗ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಮಧ್ಯಪ್ರದೇಶ, ಡಿ ಕರ್ನಾಟಕ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ. ಅಂಬೇಡ್ಕರ್ ಜನಿಸಿದ ಮೋ ನಗರ ಈಗ ಮಧ್ಯಪ್ರದೇಶದಲ್ಲಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಸರ್ ನೇಮ್ ಯಾರಿಂದ ಬಂದಿತ್ತು? ಆಪ್ಷನ್ಸ್ ಎ ತಂದೆ, ಬಿ ಗುರು, ಸಿ ಸ್ನೇಹಿತ, ಡಿ ಸರ್ಕಾರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಗುರು. ಅಂಬೇಡ್ಕರ್ ಎಂಬ ಸರ್ ನೇಮ್ ಗುರು ಇಂದ ಬಂದಿತ್ತು. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಅವರ ಮೊದಲ ಅಧ್ಯಯನ ಭಾಷೆ ಯಾವುದು? ಆಪ್ಷನ್ಸ್ ಎ ಮರಾಠಿ, ಬಿ ಹಿಂದಿ, ಸಿ ಇಂಗ್ಲಿಷ್, ಡಿ ಸಂಸ್ಕೃತ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಮರಾಠಿ. ಅಂಬೇಡ್ಕರ್ ಅವರ ಮೊದಲ ಅಧ್ಯಯನ ಭಾಷೆ ಮರಾಠಿ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಬಾಲ್ಯದಲ್ಲಿ ಪ್ರಯಾಣಿಸಿದ ಪ್ರಮುಖ ಸಾರಿಗೆ ಯಾವುದು? ಆಪ್ಷನ್ಸ್ ಎ ರೈಲು, ಬಿ ಎತ್ತಿನ ಗಾಡಿ, ಸಿ ಕುದುರೆ, ಡಿ ಬಸ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಎತ್ತಿನ ಗಾಡಿ. ಅಂಬೇಡ್ಕರ್ ಬಾಲ್ಯದಲ್ಲಿ ಪ್ರಯಾಣಿಸಿದ ಪ್ರಮುಖ ಸಾರಿಗೆ ಎತ್ತಿನ ಗಾಡಿ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಸಮಾಜದ ಮೂಲ ಸಮಸ್ಯೆ ಯಾವುದು? ಆಪ್ಷನ್ಸ್ ಎ ಬಡತನ, ಬಿ ಜಾತಿ ವ್ಯವಸ್ಥೆ, ಸಿ ಅನಕ್ಷರತೆ, ಡಿ ರಾಜಕೀಯ ಸುರಕ್ಷತೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಜಾತಿ ವ್ಯವಸ್ಥೆ. ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಸಮಾಜದ ಮೂಲ ಸಮಸ್ಯೆವೆಂದರೆ ಜಾತಿ ವ್ಯವಸ್ಥೆ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಹೈಯರ್ ಸ್ಟಡೀಸ್ಗೆ ಸಹಾಯ ಮಾಡಿದ ಸಂಸ್ಥೆ ಯಾವುದು? ಆಪ್ಷನ್ಸ್ ಎ ಮುಂಬೈ ವಿಶ್ವವಿದ್ಯಾಲಯ, ಬಿ ಭಾರತ ಸರ್ಕಾರ, ಸಿ ಬರೋಡಾ ರಾಜ್ಯ, ಡಿ ರೈಲು ಇಲಾಖೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಬರೋಡಾ ರಾಜ್ಯ. ಅಂಬೇಡ್ಕರ್ ಹೈಯರ್ ಸ್ಟಡೀಸ್ಗೆ ಸಹಾಯ ಮಾಡಿದ ಸಂಸ್ಥೆ ಬರೋಡಾ ರಾಜ್ಯ. ನಿಮ್ಮ ಮುಂದಿನ ಪ್ರಶ್ನೆ, ಅಂಬೇಡ್ಕರ್ ಬಾಂಬೆಗೆ ಹಿಂದಿರುಗಿದ ಮುಖ್ಯ ಕಾರಣವೇನು? ಆಪ್ಷನ್ಸ್ ಎ ಶಿಕ್ಷಕ ಕೆಲಸ, ಬಿ ವಕೀಲ ವೃತ್ತಿ, ಸಿ ಸಂಶೋಧನೆ, ಡಿ ರಾಜಕೀಯ ಪ್ರವೇಶ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ವಕೀಲರು. ಅಂಬೇಡ್ಕರ್ ಬಾಂಬೆಗೆ ಹಿಂದಿರುಗಿದ ಮುಖ್ಯ ಕಾರಣವೆಂದರೆ ವಕೀಲ ವೃತ್ತಿ ಮಾಡಲು. ಅಂಬೇಡ್ಕರ್ ಬೌದ್ಧ ಧರ್ಮವನ್ನ ಆಯ್ಕೆ ಮಾಡಿದ ಮುಖ್ಯ ಕಾರಣವೇನು? ಆಪ್ಷನ್ಸ್ ಎ ರಾಜಕೀಯ ಲಾಭ, ಬಿ ಸಮಾನತೆ, ಸಿ ಆರ್ಥಿಕ ಸುಧಾರಣೆ, ಡಿ ವಿದೇಶಿ ಪ್ರಭಾವ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ.
ಸರಿ ಉತ್ತರ ಆಪ್ಷನ್ ಬಿ ಸಮಾನತೆ. ಅಂಬೇಡ್ಕರ್ ಬೌದ್ಧ ಧರ್ಮವನ್ನ ಆಯ್ಕೆ ಮಾಡಲು ಮುಖ್ಯ ಕಾರಣವೆಂದರೆ ಸಮಾನತೆ. ನಿಮ್ಮ ಕೊನೆಯ ಪ್ರಶ್ನೆ, ಅಂಬೇಡ್ಕರ್ ಅವರ ಪೂರ್ಣ ಹೆಸರೇನು? ಆಪ್ಷನ್ಸ್ ಎ ಭಗವಾನ್ ದಾಸ್ ಅಂಬೇಡ್ಕರ್, ಬಿ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್, ಸಿ ಬಾಳ್ ಗಂಗಾಧರ್ ಅಂಬೇಡ್ಕರ್, ಡಿ ಭೀಮ್ರಾವ್ ರಾಜೇಂದ್ರ ಅಂಬೇಡ್ಕರ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್.